ನೋಡಿ ಇವತ್ತು ಎಷ್ಟು ದೊಡ್ಡ ಮೀನು ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಮೀನು ಸಾರು ಮಾಡುವಾಗ ಮೀನು ಮಾಡೋಣ ಅಂದರೆ ನನಗೆ ಕಡುಬು ಮಾಡಬೇಕನ್ಸುತ್ತೆ. ಕಡುಬನ್ನ ತಿಂತೀವಿ ನಮ್ಮ ಮನೇಲಿ ಮೀನು ಸಾರು ಮಾಡಿದಾಗ. ಅದಕ್ಕೆ ಈಗ ಈ ಮೀನನ್ನ ಕ್ಲೀನ್ ಮಾಡಿ ರೆಡಿ ಮಾಡಿ ಮೀನು ಸಾರು ಮಾಡೋಣ. ಮೀನು ಸಾರನ್ನ ನಾನು ಇವಾಗ ಹಾಕಲ್ಲ, ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ಮೀನು ಸಾರು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಈಗ ಮೀನು ಸಾರು ಮಾಡಲ್ಲ, ಕಡುಬು ಮಾಡೋದು ಹೇಗೆ ಅಂತ ಹಾಕ್ತೀನಿ. ನೋಡೋಣ ಬನ್ನಿ. ಹಾಗಾದರೆ ಈಗ ಕಡುಬು ಮಾಡುವುದು ಹೇಗೆ ನೋಡೋಣ ಬನ್ನಿ. ಮೀನು ಸಾರು ಮುಗಿತು ನೋಡಿ. ಇಷ್ಟು ಹಸಿ ವಾಸನೆ ಹೋಗೋಷ್ಟು ಕೆಂಪು ಬರೋದ್ರೆ ಸ್ವಲ್ಪ ಸಾಕು, ತುಂಬ ಉರಿಬಾರ್ದು. ಅಕ್ಕಿದೊಂದು ಹಸಿ ವಾಸನೆ ಹೋಗಿ ರೋಮ ಚೆನ್ನಾಗಿ ಬರಬೇಕು. ಈಗ ಇದು ಹುರಿದಾಗಿದೆ. ಹುರಿದಂಥ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ರವೆ ಥರ ಮಾಡ್ಕೊಂಡಿದ್ದೀನಿ. ಅದು ಮಿಕ್ಸಿಗೆ ಹಾಕಿದ್ದು ಸ್ಕಿಪ್ ಆಯಿತು. ರವೆ ನೋಡಿ, ಕಡುಬು ಮಾಡಲಿಕ್ಕೆ 1 ಲೀಟ್ರಷ್ಟು ನೀರು ಹಾಕಿ ಬಾಣಲಿಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ, ಕುದೀತಾ ಇದೆ. ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು. 2 ಗ್ಲಾಸ್ ಅಕ್ಕಿ ಅಂದರೆ 2 ಪಾವಾದರೂ ಆಗ್ಬೋದು, 2 ಗ್ಲಾಸ್ ಆದರೂ ಆಗ್ಬೋದು. ಈಗ ಉಪ್ಪು ಹಾಕಿದ ಮೇಲೆ ಆ ನೀರಿಗೆ ಜೀರಿಗೆ ಹಾಕ್ಕೊಳ್ಳೋದು. ಜೀರಿಗೆ ಹಾಕ್ಕೊಂಡು ಅದು ಕುದೀತಾ ಇರಬೇಕಾದ್ರೆ ನಾವು ಅಕ್ಕಿದು ಹುರಿದಿಟ್ಕೊಂಡು ರವೆ ಮಾಡ್ಕೊಂಡಿದ್ವಲ್ಲ, ಇದನ್ನು ಹಾಕಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಬೇಕಾಗಿ. ಹಾಗೆ ಮ್ಯಾಶ್ ಮಾಡ್ಬೋದು, ಇಲ್ಲ ಮುಚ್ಚಿಟ್ರು ಸ್ವಲ್ಪ ದಮ್ಮಲ್ಲಿ ಬೇಯುತ್ತಲ್ಲ, ಅದು ಹೆಂಗಿದ್ರೂ ಫ್ರೈ ಮಾಡಿರ್ತೀವಿ. ಅಕ್ಕಿನ ಬಿಸಿ ಇರುತ್ತೆ, ಅದ್ರ ಜೊತೆಗೆ ಇದು ಕುದಿಯೋ ನೀರಲ್ಲೂ ಬೇಯುತ್ತೆ. ಈಗ ತೆಂಗಿನಕಾಯಿ ಹಾಕಿಬಿಟ್ಟು ಅದ್ರೊಳಗೆ ತೆಂಗಿನಕಾಯಿನ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಅರ್ಧ ಹೋಳಾಗಲಿ 1 ಹೋಳಾಗಲಿ ಕಾಯಿನ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಹಾಕ್ಬಿಟ್ಟು. ನೋಡಿ, ಈ ಥರ ಬೇಯಿಸಿದ್ದನ್ನು ಕೆಳಗಿಳಿಸ್ಕೊಂಡು ಈ ಥರ ಉಂಡೆ ಕಟ್ಟಬೇಕು. ಉಂಡೆ ಮಾಡಿ ಈಗ ಬಿಸಿನೀರಲ್ಲಿ ಕುದಿಸಿದ ನೀರಲ್ಲಿ ನಾವು ರವೆ ಹಾಕಿದ್ರವಲ್ಲ, ಅಕ್ಕಿ ರವೆನ, ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿ ತೆಂಗಿನಕಾಯಿ ಅರೋಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಉಪ್ಪು ಹಾಕಿದ್ದೀವಿ, ಜೀರಿಗೆ ಎಲ್ಲ ಹಾಕಿದ್ವಿ. ಇದನ್ನು ಮಸಾಲೆ ಕಡುಬು ಅಂತಲೂ ಹೇಳ್ತಾರೆ ಕೆಲವರು ಕಾಯಿ ಕಡುಬು ಅಂತ ಅಂತಾರೆ. ಓಕೆ, ಯಾವುದಾದ್ರೂ ನಡೆಯುತ್ತೆ. ಸಿಹಿ ಕಡುಬು ಮಾಡ್ತೀವಿ ನಾವು. ಇದು ಈಗ ಮೀನಿಗೋಸ್ಕರ ಇದು ಕಾಯಿ ಕಡುಬು ಅಂತ ಹೇಳ್ತೀವಿ. ಇದನ್ನು ಕಟ್ಟಿಬಿಟ್ಟು ಎಲ್ಲ ಮತ್ತೆ ನಾವು ಇದನ್ನು ದಮ್ಗಿಡಬೇಕು. ಅದಕ್ಕೆ ಕಟ್ತಾ ಇದ್ದೀನಿ ನೋಡಿ. ಇಲ್ಲಿ ಹಬೆಗೆ ಇಟ್ಟಿದ್ದೀನಿ ಬೇಯೋಕ್ಕೆ. ಇದರೊಳಗೆ ಈ ಥರ ಇಡಬೇಕು. ಈ ಥರ ಎಲ್ಲ ಉಂಡೆ ಕಟ್ಬಿಟ್ಟು ಈ ಥರ ಇಟ್ಬಿಟ್ಟು ದಮ್ಮಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸ್ಬೇಕು. ಈ ಥರ ಮುಚ್ಚಿಟ್ಬಿಡೋದು. ಕಡುಬು ರೆಡಿಯಾಗಿದೆ, ಬೆಂದಿದೆ ನೋಡಿ ಚೆನ್ನಾಗಿ. ಎಷ್ಟು ದಪ್ಪ ಮೀನು, ಎಷ್ಟು ದಪ್ಪ ಇದೆ ಮೀನು. ಸೂಪರ್ ಮೀನು ನೋಡಿ, ಇಷ್ಟು ದಪ್ಪ ಇದೆ. ಮೀನು ಸಾರು ರೆಡಿ ಇದೆ ಇಲ್ಲಿ ಇದೆಲ್ಲ ಅಂತ. ಸುಡ್ತಾ ಇದೆ ನೋಡಿ, ಚೆನ್ನಾಗಿ ಬಂದಿದೆ. ಇಲ್ಲಿ ಮೀನು ಸಾರು ಸೂಪರ್ ಕಲರ್ಫುಲ್ ಆಗಿದೆ. ಸೂಪರಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಕಡುಬು. ನೋಡಿ, ಮೀನು ಬಿಸಿ ಬಿಸಿ ಮೀನು ಸಾರು, ಬಿಸಿ ಬಿಸಿ ಕಡುಬು ನೋಡಿ ಇಲ್ಲಿ. ವಾವ್, ಸುಡ್ತಾ ಇದೆ ತಗೊಳಕ್ಕೂ. ಸೂಪರಾಗಿದೆ ನೋಡಿ. ಇಲ್ಲಿ ಕಡುಬು, ಕಾಯಿ ಕಡುಬು, ಮಸಾಲೆ ಕಡುಬು ಅಂತಾರೆ, ಕಾಯಿ ಕಡುಬು ಅಂತಾರೆ ನೋಡಿ. ಇಲ್ಲಿ ತಿಂತಾ ಇದ್ರೆ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಚಳಿಗೆ ಮಳೆಗೆ. ವಾವ್, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ ನೋಡಿ. ಸೂಪರಾಗಿದೆ ನೋಡಿ. ಸೂಪರ್. ಆಹಾ,
ಮೀನು ಸಾರಿಗೂ ಕಡುಬಿಗೂ ಕಾಂಬಿನೇಷನ್ ಸೂಪರ್.